ಅನುಭವವಿಲ್ಲದ ಜ್ಞಾನವೆಂದರೆ ಪಾತ್ರೆ ಇಲ್ಲದವನಿಗೆ ನೀರು ಸಿಕ್ಕಂತೆ. ನೀವು ಎಷ್ಟೇ ಜ್ಞಾನಿಗಳಾಗಿದ್ದರೂ ಸಹ ಅನುಭವ ಇಲ್ಲ ಅಂದರೆ ಜ್ಞಾನಕ್ಕೆ ಸಾಸಿವೆ ಕಾಳಷ್ಟು ಸಹ ಬೆಲೆ ಸಿಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಅನುಭವ ಮತ್ತು ಜ್ಞಾನ ಎರಡೂ ಸಮನಾಗಿ ಇರಬೇಕು. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎಂಬ ಅಚಲ ನಂಬಿಕೆ ಇರಬೇಕು. ಸ್ವಂತ ಬುದ್ಧಿ ಇಲ್ಲದ ಮೂರ್ಖರು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತೆ. ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು. ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕುಗ್ಗಬಾರದು. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ತಿಳಿದು ಬದುಕು ಮನವೇ. ಸಹನೆಯು ನಿನ್ನದಾದ್ರೆ ಸಕಲವೂ ನಿನ್ನದೇ. ವಿನಯ ನಿನ್ನದಾದ್ರೆ ವಿಜಯವೂ ನಿನ್ನದೇ. ಕರ್ಮ ಹೇಳುತ್ತೆ, ಪ್ರೀತಿ ಸಿಗಬೇಕೆಂದ್ರೆ ಎಲ್ಲರನ್ನೂ ಪ್ರೀತಿಸು, ಗೌರವ ಸಿಗಬೇಕೆಂದ್ರೆ ಎಲ್ಲರನ್ನೂ ಗೌರವಿಸು. ನೀನೇನು ಕೊಡುವೆಯೋ ಅದೇ ನಿನಗೆ ಮರಳಿ ಸಿಗೋದು. ಬೇರೆಯವರಿಗೆ ಸಹಾಯ ಮಾಡುವಂಥ ಮನಸ್ಸು ಇರುವ ಜನಗಳಿಗೆ ಭಗವಂತ ಸ್ವತಃ ಅವರ ಸಹಾಯಕ್ಕೆ ಬರುತ್ತಾನೆ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ. ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಖುಷಿಯಾಗಿರಬೇಕು ಅಂದರೆ ಬೇರೆಯವರ ಬಗ್ಗೆ ನಾವು ಮಾತನಾಡಬಾರದು. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ನಿನ್ನ ಕಣ್ಣೀರು, ದುಃಖ, ನೋವು ಯಾರೂ ಗಮನಿಸೋದಿಲ್ಲ. ಆದರೆ ಮೇಲಿರುವ ಕಾಣದ ಶಕ್ತಿಯೊಂದು ನಿನ್ನ ಕಣ್ಣೀರಲ್ಲೇ ಅಡಗಿದೆ, ಮರೆಯಬೇಡ. ಬರುತ್ತಿರುವುದನ್ನು ಬರುವ ಹಾಗೆಯೇ ಸ್ವೀಕರಿಸು. ಬರುವುದರಲ್ಲಿ ಏನಾದರೂ ಒಂದು ಬದಲಾಯಿಸುವ ಶಕ್ತಿ ಇದ್ದೇ ಇರುತ್ತೆ. ನಗುತ್ತಾ ಇರಿ, ಅದೊಂದು ಕೆಟ್ಟ ದಿನ ಅಷ್ಟೇ, ಕೆಟ್ಟ ಜೀವನ ಅಲ್ಲ. ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ನಿನ್ನ ಕಣ್ಣೀರು, ದುಃಖ, ನೋವು ಯಾರೂ ಗಮನಿಸೋದಿಲ್ಲ. ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ನಿನಗೆ ಮೋಸವಾಯಿತು ಎಂದು ಕೊರಗದಿರು. ನಾಳೆ ಅವರಿಗೆ ಮೋಸ ಮಾಡಲೆಂದೇ ನಿನ್ನನ್ನು ಕಾಯುವ ದೇವರು ಯಾವುದೋ ರೂಪದಲ್ಲಿ ಬಂದೇ ಬರುತ್ತಾನೆ. ಇಲ್ಲವೇ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಾನೆ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದರೆ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲಿ ಬೆಳಕು ಕಾಣುವುದು. ಬದಲಾವಣೆ ಜಗತ್ತಿನ ನಿಯಮ. ನಾವು ಸಮಯಕ್ಕೆ ತಕ್ಕಂತೆ ಬದಲಾಗದಿದ್ರೆ ನಮ್ಮನ್ನು ಕಸದ ತೊಟ್ಟಿಯಲ್ಲಿ ಹಾಕ್ತಾರೆ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ. ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ. ನೋವು, ದುಃಖವಾದಾಗ ಕೆಲವೊಮ್ಮೆ ಮನಸ್ಸು ಕೆಟ್ಟ ಆಲೋಚನೆಯನ್ನು ಮಾಡುತ್ತೆ. ಆದರೆ ಬದುಕು ಕೊಡುವ ಪರೀಕ್ಷೆಯನ್ನು ಎದುರಿಸಲೇಬೇಕು. ಸೋಲೊಪ್ಪಿಕೊಳ್ಳದೆ ಗೆದ್ದೆ ಗೆಲ್ಲುವೆ ಎಂದು ಬದುಕಬೇಕು. ನಂಬಿಕೆ ಇದ್ದವರಿಗೆ ದೇವರು ಕಲ್ಲಿನಲ್ಲಿ, ನೀರಿನಲ್ಲಿ ಎಲ್ಲೆಲ್ಲೂ ಕಾಣಿಸುತ್ತಾನೆ. ನಂಬಿಕೆ ಇಲ್ಲದಿದ್ದರೆ ನಮ್ಮ ಜೊತೆಯಲ್ಲೇ ದೇವರಿದ್ರೂ ಕಾಣಿಸುವುದಿಲ್ಲ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿ ಆದಾಗಲೇ ನೀ ಏನು ಎಂದು ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು. ಸೂರ್ಯ ಚಂದ್ರರಂತೆ ನೀ ಜಗಕ್ಕೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತೆ. ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನು ಎತ್ತುವುದಕ್ಕೆ ಯಾರೂ ಬರೋದಿಲ್ಲ. ನೀವು ಜೀವನದಲ್ಲಿ ಸ್ವಲ್ಪ ಮೇಲೇರುವುದಕ್ಕೆ ಶುರು ಮಾಡಿ, ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಬರುತ್ತಾರೆ. ಜೀವನ ನಮಗೆ ಪ್ರತಿದಿನ ಕಷ್ಟ ಕೊಟ್ಟರು ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಮ್ಮಿಂದ ದೂರವಾಗಬಹುದು. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಶಾಶ್ವತವಲ್ಲದ ಬದುಕಿಗೆ ಯಾಕಿಷ್ಟು ಹೋರಾಟ? ಬಿಟ್ಟು ಹೋಗುವ ಜನರಿಗೆ ಯಾಕಿಷ್ಟು ಹುಡುಕಾಟ? ಸಿಗೋದೇ ಇರೋದಕ್ಕೆ ಯಾಕಿಷ್ಟು ಪ್ರಯತ್ನ? ನಿನಗೆ ಕೊಡಬೇಕಾದುದನ್ನು ನಾನು ಕೊಟ್ಟೆ ಕೊಡುವೆ. ಬೇರೆ ಸಿಗದುದರ ಬಗ್ಗೆ ಆಸೆ ಬಿಡು. ಹುಚ್ಚು ಮನಸ್ಸೆ, ಇಲ್ಲಿ ಯಾವುದೂ ಶಾಶ್ವತವಲ್ಲ.
ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಕೇವಲ ಒಬ್ಬನನ್ನು ಸೋಲಿಸಲು 10 ಜನ ಒಂದಾಗಿದ್ದಾರೆ ಅಂದರೆ ಅವನು ಸೋತರೂ ಗೆದ್ದಂತೆ. ನೀನು ಊಹೆ ಕೂಡ ಮಾಡದ ಒಂದು ದಿನ ನಿನ್ನ ಪಾಲಿಗೆ ಬರುವುದು ಮತ್ತು ಯಾವುದಕ್ಕೆ ನೀನು ಯೋಗ್ಯವಾಗಿದೆಯೋ ಅದೆಲ್ಲ ನಿನಗೆ ಸೂಕ್ತವಾದ ಸಮಯಕ್ಕೆ ದೊರಕುವುದು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನ ತುಳಿಯುವುದಿರಲಿ, ಮುಟ್ಟುವುದಕ್ಕೂ ಹಿಂಜರಿಯುತ್ತಾರೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ. ಬದಲಾಗುವವರು ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದ್ರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾರೆ. ನಾವು ನಮ್ಮ ಅಂತರಂಗದೊಳಗಿನ ಆತ್ಮದ ಪರಿಕಲ್ಪನೆಯನ್ನರಿತರೆ ತೃಪ್ತಿದಾಯಕವಾಗಿ ಬದುಕಬಹುದು. ಆದರೆ ನಾವು ನಮ್ಮ ಆತ್ಮದೊಳಗಿನ ನೈಜ ರೂಪವನ್ನರಿಯದೆ ನಮ್ಮಿಂದ ಹೊರಬರುವ ಭಾವನೆಗಳ ಮೇಲೆ ನಿಯಂತ್ರಣ ಹಾಕದೆ ಅತೃಪ್ತಿಯ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗುತ್ತೆ. ಯಾರ ಹಣೆಬರಹವನ್ನು ಯಾರೂ ಬದಲಾಯಿಸಲಾರರು. ಆದರೆ ನಡೆವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ಪ್ರತಿಯೊಂದು ಮನೆಯನ್ನು ಬೆಳಗಿಸಲು ದೀಪ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಮನವನ್ನು ಜಾಗೃತ ರೂಪಕ್ಕೆ ತರಲು ಮತ್ತು ನಾನಾ ರೂಪದ ಜ್ಞಾನಾರ್ಜನೆಗೆ ಸಚ್ಚಿಂತನೆಯ ಪುಸ್ತಕಗಳ ಅವಶ್ಯಕತೆಯ ಮುಖ್ಯವೂ ಆಗಿದೆ. ಕೆಲವು ಜವಾಬ್ದಾರಿಯುತ ಕೆಲಸಗಳನ್ನು ಹಂಚಿಕೆಯ ಮೂಲಕ ಇತ್ಯರ್ಥಗೊಳಿಸಬೇಕೇ ವಿನಃ ಎಲ್ಲವನ್ನು ನಾನೊಬ್ಬನೇ ಮಾಡಲ್ಪಟ್ರೆ ಆ ಕೆಲಸವು ಪರಿಪೂರ್ಣವಾದೀತು ಎಂಬ ಹುಚ್ಚು ಮನಸ್ಥಿತಿಯಿಂದ ಹೊರಬರಬೇಕು. ನಮ್ಮ ಬದುಕಿನ ಸರ್ವ ಕರ್ಮಗಳನ್ನು ಆ ಸರ್ವೇಶ್ವರನ ಮೇಲೆ ಭಾರ ಹಾಕಿ ಮುನ್ನುಗ್ಗಬೇಕು. ಯಾಕೆಂದರೆ ಸರ್ವೇಶ್ವರನ ಆಶೀರ್ವಾದವು ನಮ್ಮ ಬದುಕಿನ ಸರ್ವ ಕರ್ಮಗಳನ್ನು ಭಯಭಕ್ತಿಯಿಂದ ನಿಷ್ಠೆಯಿಂದ ಮಾಡಲು ಪ್ರೇರಣೆ ನೀಡುತ್ತೆ. ಪರಮಾತ್ಮನ ಚಿಂತೆಯಿಂದ ಹೊರತಾದ್ರೆ ಸುಖ ದುಃಖಗಳು ನಿರಂತರವಾಗಿ ನಮ್ಮನ್ನು ಬಾಧಿಸುತ್ತಲೇ ಇರುವುದು. ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ನಿಮ್ಮನ್ನು ಜೀವನಕ್ಕೆ ಅರ್ಹರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಯಶಸ್ಸು ಮತ್ತು ಸಂತೋಷ ಇವೆರಡೇ ಮಾರ್ಗಗಳಾಗಿವೆ. ನೀವು ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಬರಿಗೈಯಲ್ಲೇ ಹೋಗುತ್ತೀರಿ. ನಿಸ್ವಾರ್ಥ ಸೇವೆಯಿಂದ ನೀವು ಯಾವಾಗಲೂ ಫಲಪ್ರದರಾಗುತ್ತೀರಿ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೀರಿ. ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು. ಕರ್ಮ ಮಾಡದೆ ಫಲದ ಬಗ್ಗೆ ಚಿಂತಿಸುವುದು ಮೂರ್ಖತನ. ಕರ್ಮ ಮಾಡು, ಫಲದ ಚಿಂತೆ ಬಿಡು. ಕಳೆದುಕೊಳ್ಳಲು ನೀನೇನು ತಂದಿರುವೆ? ಬರಿಗೈಯಲ್ಲೇ ಬಂದಿರುವೆ, ಬರಿಗೈಯಲ್ಲೇ ಹೋಗುವೆ. ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತೀ ಅಗತ್ಯ. ತಪ್ಪನ್ನು ಹುಡುಕುವುದು ತಪ್ಪಲ್ಲ, ಆದರೆ ಅದು ತಮ್ಮಿಂದ ತಮ್ಮ ತಪ್ಪನ್ನು ಹುಡುಕುವುದರಿಂದ ಪ್ರಾರಂಭವಾಗಬೇಕು. ಎತ್ತರಕ್ಕೆ ಏರ ಬಯಸುವ ವ್ಯಕ್ತಿ ಏಣಿ ಕಟ್ಟುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ ವಿನಃ ಇನ್ನೊಬ್ಬರ ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಅಲ್ಲ. ನಮ್ಮ ಬದುಕಿನ ಗೆಲುವು ನಮ್ಮ ಮುಂದಿನ ಯೋಜನೆಯ ಆತ್ಮವಿಶ್ವಾಸವನ್ನು ವೃದ್ಧಿಸಿದ್ರೆ ನಮ್ಮ ಬದುಕಿನ ವೈಫಲ್ಯವು ಕೂಡ ಮುಂದಿನ ಗೆಲುವಿನ ರೇಖೆಯನ್ನು ಮುಟ್ಟಲು ಬೇಕಾದ ಪಾಠಗಳನ್ನು ಹೇಳಿಕೊಡುತ್ತೆ.